ಸ್ನೇಹಿತರೆ, ಇಲ್ಲಿ ನೋಡಿ ಯಾವುದೋ ಗುಬ್ಬಿ ಮರಿ ಈ ನಾವು ಮೇವು ಹಾಕಿವಿ, ದನಗಳಿಗೆ ಹಸುಗಳಿಗೆ ಮೇವು ಹಾಕಿವಿ. ಆ ಮೇವಲ್ಲಿ ಒಂದು ಸಣ್ಣ ಕಾಂಗ್ರೆಸ್ಸಿನ ಗಿಡಕ್ಕೆ ಇದು ಬಚ್ಚಿಟ್ಟು ಗೂಡು ಕಟ್ಟಿ ಮೊಟ್ಟೆ ಇಟ್ಟೈತಿ. ನಾನು ನೋಡಿದೆ ಅದನ್ನು ನೋಡಲಿಲ್ಲ. ಕೊಯ್ಯೋ ಹೊತ್ನಾಗ ಅಡಿಲೆ ಕುಯ್ಕೊಂಬಿಟ್ನೆ ಬಡ್ಡಿನ, ಅದ್ರ ಕಾಂಗ್ರೆಸ್ಸಿನ ಗಿಡದ ಬಡ್ಡಿ ಕುಯ್ಕೊಂಬಿಟ್ಟೆ. ಅದರ ಮೊಟ್ಟೆಗಳಿಗೆ ಏನೂ ತೊಂದರೆ ಆಗಿಲ್ಲ. ಅದಕ್ಕೆ ಅದನ್ನ ಒಳ್ಳೆ ಅದೇ ರೀತಿಯಲ್ಲಿ ಇಟ್ಟು ಅವಾಗ ಈ ಗಿಡನ ಒಳ್ಳೆ ಅದೇ ರೀತಿಯಲ್ಲಿ ಅಲ್ಲೇ ಇಟ್ಟು ಒಳ್ಳೆ ಅದಕ್ಕೆ ಸಪೋರ್ಟಾಗಿ ಇವನ್ನ ಒಂದೆರಡು ಮೇವಿನ ಗಣಿಕೆಗಳನ್ನ ಬಿದಿರನ್ನ ಕೋದು ಇಲ್ಲೊಂದು ಇದೆಯಲ್ಲ ಕೊಯ್ದು ಆಚೆಗೆ ಸಪೋರ್ಟಿಗಿಟ್ಟು ನಾಳೆ ಆ ಗಿಡ ಏನು ತೊಂದರೆ ಆಗ್ಬಾರ್ದು ಅಂತಂದು ಸಪೋರ್ಟಿಗಿಟ್ಟು ಒಳ್ಳೆ ಅದೇ ಥರ ಒಂದು ಬಚ್ಚನ ಇಟ್ಟಿದ್ದೀನಿ. ಅದ್ರ ಸುತ್ತಲ ಈ ಒಂದು ಗರಿಕೆಲಿ ಅವು ಎರಡು ಸಪೋರ್ಟರಿಗೆ ಕಟ್ಟಿಬಿಟ್ರೆ ಮತ್ತು ಏನಾಗಲ್ಲ. ಎಲ್ಲರೂ ನಿಮ್ಮ ಹೊಲದಲ್ಲಿ ಇದನ್ನ ಯಾಕೆ ಈ ಥರ ವಿಡಿಯೋ ಮಾಡಿ ಹೇಳಕತ್ತೀನಪ್ಪ ಅಂದ್ರೆ, ನಿಮ್ಮ ಹೊಲದಲ್ಲೂ ಸಹ ಇದೇ ಥರ ಒಂದು ಈ ಥರ ಏನಾದರೂ ಅಚಾನಕ್ಕಾಗಿ ಗೊತ್ತಾಗದೆ ಏನಾದರೂ ತೊಂದರೆ ಮಾಡಿದರೆ ಈ ಥರ ಒಳ್ಳೆ ಹೆಂಗಿತ್ತೋ ಅದೇ ಜಾಗದಲ್ಲಿ ಅದೇ ಹಾಗೆ ಹೆಂಗಿತ್ತು ಹಂಗೆ ಅದು ಮೊಟ್ಟೆಗಳನ್ನ ಮತ್ತೆ ಮುಟ್ಟಕ್ಕೆ ಹೋಗಬೇಡಿ. ಅವುಗಳಿಗೆ ಏನು ತೊಂದರೆ ಮಾಡಬೇಡಿ. ಪಾಪ ಪಕ್ಷಿ ಸಂಕುಲ ಭಾಳ ಶ್ರೇಷ್ಠವಾದವು, ಇರ್ಬೇಕು ಅವು, ರಕ್ಷಿಸ್ಬೇಕು ಅವನ್ನ. ಈ ಥರ ಒಳ್ಳೆ ಇದು ಮಾಡಿ ನೋಡಿರಿ ಮೊಟ್ಟೆ ಎಷ್ಟು ಚೆಂದ ಕಾಣ್ತಾವೆ. ಈ ಥರ ಸಪೋರ್ಟ್ ಮಾಡಿ ಒಳ್ಳೆ ಅದಕ್ಕಿಟ್ಟು ಏನಾರು ಒಂದು ಈ ಥರ ಬೀಳಾರ್ದಂಗೆ ಅದು ಗಿಡ ಬಡ್ಡಿ ಅದು ಗಿಡ ಒಣಗಿದ್ರೂ ಬೀಳಾರ್ದಂಗೆ ಆ ಒಂದು ಗಣಿಕೆಗಳ ಸಹಾಯದಿಂದ ಹಿಂಗೆ ಇಟ್ಟು ಚುಚ್ಚಿ ಅಲ್ಲಿ ಕಟ್ಟಿಬಿಡ್ರಿ. ಅವು ಮರಿ ಎಬ್ಸ್ಕೊಂಡು ಹೋಗ್ಬಿಡ್ತಾವೆ. ಈ ಥರ ಸಾಕಷ್ಟು ನಮ್ಮ ಹೊಲದಲ್ಲಿ ತೋಟದಲ್ಲಿ ಹೂವಿನ ತೋಟದಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು ಗುಬ್ಬಿಗಳು ಗೂಡಿಟ್ಟು ಮೊಟ್ಟೆ ಇಟ್ಟು ಮರಿ ಮಾಡ್ಯಾವು. ಅದನ್ನ ಕಣ್ಣಾರೆ ನೋಡೀನಿ. ಆದರೆ ಇದು ನನ್ನ ಕಣ್ಣಿಗೆ ಕಾಣಲಿಲ್ಲ. ಫಸ್ಟ್ಗೆ ಕೊಯ್ಯೋ ಹೊತ್ನಾಗ ಅಡ್ಡಿಯಲ್ಲಿ ಬಡ್ಡಿ ಕೊಯ್ಕೊಂಬಿಟ್ಟೆ. ಒಳ್ಳೆ ಅದೇ ರೀತಿಯಲ್ಲಿಟ್ಟು ಮತ್ತು ಒಳ್ಳೆ ಅದೇ ಥರ ಅದನ್ನು ಸಂರಕ್ಷಿಸಿ ಇದು ಮಾಡಕತ್ತೀನಿ. ಇದಕ್ಕೇನು ತೊಂದರೆ ಮಾಡಿಲ್ಲ, ಮೊಟ್ಟೆಗಳೇನು ಮುಟ್ಟಿಲ್ಲ. ಅವು ಒಳ್ಳೆ ಮರಿ ಹಾಕವು, ಇದಾಕವು, ಏನಾಗಲ್ಲ. ನಿಮಗೂ ಈ ಥರ ಕಂಡ್ರೆ ಈ ಥರ ಗೊತ್ತಾಗದೆ ತಪ್ಪಾದರೆ ಈ ಥರ ಮಾಡಿ ಅವನ್ನ ರಕ್ಷಿಸ್ರು, ಬೆಳೆಸ್ರು, ಉಳಿಸ್ರು ಅಂತ ಹೇಳ್ತಾ ಓಕೆ, ನಮಸ್ಕಾರ ಫ್ರೆಂಡ್ಸ್.